ಆಯ್ತು, ನಿಮಗೆ ಬೇಕು ಅಂತ ಅವ್ನು ನಿಮ್ಗೆ ಕೇಳಿದ್ರೆ ನಿಮ್ಮ ಯಜಮಾನ್ರು ಯಾಕೆ ಬೆದರಿಸ್ತಾ ಇಲ್ಲ ತಾಯಿ? ನಾನು ಕೇಳ್ತಿರೋದು ಅವರು ಫೋನ್ ನಂಬರ್ ಆಗಿ ನಿಮ್ಮ ಪರಿಚಯ ಮಾಡ್ಕೊಂಡು ನಾನು ಹತ್ತು ಹೋಗ್ತೀನಿ, ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರೆ ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ಯಾವ ಊರವರು, ಹೆಸರೇನು, ತಂದೆ ಹೆಸರೇನು, ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವಾ ನೀವು ಅವ್ರನ್ನ? ಫೋನ್ ಮಾಡಿದ್ದು ಮೆಸೇಜ್ ಮಾಡಿದ್ದು ಅವನು ಅಷ್ಟೇ. ಅದು ನಾನು ಮೆಸೇಜ್ ಮಾಡಕ್ಕೆ ಹೋಗ್ಬೇಡಿದ್ದೆ, ಯಾವುದೇ ಬರ್ತದ ಬಿಡು, ಮೆಸೇಜ್ ಮಾಡಬೇಡ ಅಂತ ನಮ್ಮ ಅಣ್ಣ ಹೇಳ್ತೀನಿ. ನನ್ನ ಹೆಸರು ಅವಳೇ ಮೆಸೇಜ್ ಮಾಡಿದ್ದು. ಈ ನಿಮ್ಮ ತಂದೆ ತಾಯಿ ಬಂದಿದ್ದಾರಮ್ಮ? ಇಲ್ಲ. ಅಣ್ಣ ತಮ್ಮ ಅಣ್ಣ ಇರ್ಬೋದು, ಅಣ್ಣ ಮೂರು ಜನದಿಂದ ಊರಲ್ಲೇ ಗೊತ್ತಾಗೈತಿ ಇವ್ರಿಗೆ. ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಬಿಡಿ, ಮಾತಾಡಲ್ಲ ಅಂತಂದೆ ಅಷ್ಟೇ. ನೀನು ಫೋನ್ ನಾನು ಬೇಕು ಅಂದರೆ ನೀನು ಇಲ್ಲಿಗೆ ಬಾ, ಫೋನ್ ಕೊಡ್ತೀನಿ ಅಂತಂದ. ಇವರೇ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತಂದ. ಬೇಗೂರ್ಗೆ ಫೋನ್ ಇಸ್ಕೊಂಡಿದ್ದೆ ಅವನೇ. ಯಾರು ನಿಮ್ಮ ಫೋನ್ ಇಸ್ಕೊಂಡಿದ್ನಾ? ನನ್ನ ಫೋನ್ ಏನು ಕೊಟ್ಟಿದ್ರಿ ನೀವು ಫೋನ್ ಅವ್ನಿಗೆ? ಅವನಿಗೆ ಕಿತ್ಕೊಂಡಿದ್ದು. ಯಾಕೆ? ಫೋನ್ ಕೊಡು ಅಂದ್ಬಿಟ್ಟು. ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಸುಮಾರು ಸರಿ ಭೇಟಿ ಮಾಡಿದ್ರಾ? ಇಲ್ಲ ಸರ್, ನಮ್ಮ ಅಣ್ಣ ಇರ್ತೀನಿ. ಏನು ಇದ್ದಾನೆ ಫೋನ್ ಹೆಂಗೆ ಕಿತ್ಕೊಂಡು ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗಿದ್ನಾ? ನೀನ್ ಯಾಕೆ ಬೇರೆ ಶಿಕ್ಷಣ ಬಗ್ಸ್ಬಿಟ್ಟು ನೀನ್ ಇರೋದ ರಿಯಲ್ ಆಗಿ ಆಗ್ಬಿಡು. ಈಗ ನಿಮ್ಗೆ ನೀವು ಅವರು ಒಂದು ಸುಮಾರು ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ? ಒಂದ್ಸಲ ಒಳ್ಳೊಳ್ಳೆ ಮೀಟ್ ಮಾಡಿದ್ದು ಸರ್. ನಮ್ಮ ಅಣ್ಣ ಇರ್ತೀನಿ ಕರೆಸಿದ್ದು, ನಾನು ಬ್ಯಾಡ ಕರೆಸ್ಬೇಡ ಇದೆಲ್ಲ ನಂದು. ನಿಮ್ ಕೇಳುತ್ತಾಯಿ, ನೀವು ನಿಮ್ಮ ಯಜಮಾನರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದ್ದಾಗ ಅವನು ಮಾಡ್ಸಕ್ ಹೋಗಿದ್ದಾಗ ಅವ್ನು ನೋಡ್ ನಾನು ಹೇಳೋದನ್ನ ಕೇಳ್ತಾರೆ ತಾಯಿ. ಆಧಾರ್ ಕಾರ್ಡು ಮತ್ತೆ ಏನೋ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ, ಅಲ್ಲಿಗೆ ಅವ್ನು ಬಂದು ನಮ್ಮ ಯಜಮಾನ್ರ ಜೊತೆ ಮಾತಾಡಿ ಹೇಳಮ್ಮ. ಇಲ್ಲಿ ನಾನು ಹೇಳೋದನ್ನೇ ನೀನು ಕೇಳ್ಕೊತಾ ಇಲ್ವಲ್ಲ ತಾಯಿ? ನಿಮಗೆ ಪರಿಚಯ ಆಗ್ಬಿಟ್ಟು ನಿಮ್ಮ ನಂಬರ್, ಆಧಾರ್ ಕಾರ್ಡ್ ತಕೊಂಡು ನಿಮ್ಮ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ. ನಾನು ಹೇಳೋದನ್ನೇ ಕೇಳೋದಿಲ್ವಲ್ಲಮ್ಮ ನೀನು? ನಿಮ್ಮಿಬ್ಬರಿಗೆ ಪರಿಚಯ ಅದು ನಿಮ್ಮ ಅಣ್ಣೆಡ್ತಿಗೆ ಹೆಂಗೆ? ನಿಮ್ಮ ಅಣ್ಣೆಡ್ತಿ ಯಾಕೆ ಇಲ್ಲ ಸರ್, ಅವನು 2 ವರ್ಷದಿಂದ ಮೆಸೇಜ್ ಫೋನ್ಗೆ ಏನು ಮಾಡಿದ್ದಿಲ್ಲ ಸರ್. ಹಬ್ಬದಲ್ಲಿ ಫೋನ್ ಮಾಡಿದ್ದು ಅವನು. ನಿಮ್ಮ ಅಣ್ಣೆತ್ತಿಗೆ ಅವಳೇ ತಗೊಂಡಿದ್ದು ನನ್ನ ಫೋನ್. ಊರಿಗೆ ಹೋಗಿದ್ದು ನಾವು ಒಂದು ಕೇಳ್ತಾಯಿ. ನಿಮ್ಮ ಗಂಡ ಹೆಂಡತಿರಿಬ್ಬರಿಗೂ ಪರಿಚಯ ಆದವ. ನಿಮ್ಮ ಅಣ್ಣೆಡ್ತಿ ಯಾಕೆ ಬಂದು ಅವ್ರನ್ನ ಕರ್ಕೊಂಡ್ಬಂದು ನಿಮ್ಗೆ ಪರಿಚಯ ಮಾಡಿಸ್ತಾರೋ? ಬನ್ನಿ ಅಂತ ಹೇಳಿದ್ದು ಅವಳೇ ಸರ್. ಯಾಕೆ ನೀವು ಅವ್ರಿಗೆ ಹೇಳಿದ್ರೆ ಹಿಂಗ್ ಮಾಡ್ತಾವ ನನ್ಗೊಬ್ಬ ಅಂತ? ಮೆಸೇಜ್ ಅವಳೇ ಸಹ ಮಾಡಿದ್ದು ಫಸ್ಟ್. ಅವಳು ಹೆಂಗಮ್ಮ ಮಾಡ್ತಾರೆ ಅವ್ರಿಗೆ ಮೆಸೇಜ? ಅವಳು ಪರಿಚಯ ಇದ್ದ ಸರ್? ಮೆಸೇಜ್ ಅವಳೇ ಸಹ ಮಾಡಿ. ಅದೇ ಯಾಕೆ ತಾಯಿ, ನಿಮ್ಮ ನೀವು ಅವ್ರ ವಿಚಾರ ಗೊತ್ತಿದ್ದೇನೆ ಮೊಬೈಲ್ ಇಂದ ನಾನು ಹಿಂಗ ಬರ್ತದೆ ಮೆಸೇಜ್ ಅನ್ನಗಂಟ. ಸರಿ ನಿಮ್ಗೆ ಬ್ಯಾಡ ಅಂದ್ರೆ ನಾನ್ ಮಾತಾಡ್ತೀನಿ ಅನ್ಬಿಟ್ಟು ನನ್ನ ಹೆಸರಲ್ಲಿ ಅವಳು ಮೆಸೇಜ್ ಮಾಡಿದ್ದು ಸರ್. ಅದನ್ನ ಹೇಳಿ ಹಂಗಂತ ನಿಮ್ಮ ಅವ್ರಿಗೆ ಹೇಳ್ಕೊಂಡಿದ್ರೆ ಹಿಂಗ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ರಿಯಾ? ನಿಮ್ಗೆ ಗೊತ್ತಿದೆ ಅಂತ ಹೇಳಿದೆ ಸರ್. ಇವಾಗ ನೀನು ಇವತ್ತು ಮಾತಾಡ್ತಿದ್ದೆ ಅವನ ಜೊತೆಲಿ ವಿಚಾರ. ಅವನು ನನ್ನ ಜೊತೆ ಬಂದ್ಬಿಡು, ಇನ್ನೊಂದು 13 ದಿನ ನಿಂಗೆ ಟೈಮ್ ಕೊಡ್ತೀನಿ, ನಿಮ್ ಗಂಡ ಮಕ್ಕಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತೇ ಇದ್ದ. ಇವತ್ತು ಮಾತಾಡ್ತಿದ್ದಂಗಂತ ಆಯ್ತು. ಈಗ ಹಂಗ್ ಮಾತಾಡಾದ ನಂತರ ನೀವು ಒಳಗಡೆ ಬಂದ್ರಿ. ಅಲ್ಲಿ ಒಳಗಡೆ ಬಂದು ನನ್ಕೊಂಡು ನಮ್ಮ ಮನೆ ಕಂಡೆ ಸರ್. ನೀವು ಮಾತಾಡ್ಕೊಂಡ್ರಿ, ನೀವು ಅಲ್ಲೇನೋ ಮಾತಾಡ್ಕೊಂಡದಕ್ಕೆ ನೀವು ಬಂದು ಸೈಲೆಂಟ್ ಆಗಿ ಮಲಿಕೊಂಡ್ಮೇಲೆ ಅವನು ಯಾಕೆ ಇದು ಮಾಡ್ಕೊಂತಾನೆ? ಅವ್ರು ಈ ತರ ನೀವು ಹೊಂಟೋಯ್ತಾಳೆ ಅಂತಂದು ನಾ ಬರಲ್ಲ ಅಂತ ಹೇಳ್ತೀವಿ ಸರ್. ಆದ್ರೆ ಅವನೇ ನನಗೆ ಫುಲ್ಲು ಟಾರ್ಚರ್ ಕೊಟ್ಟಿದ್ದ. ನಾನು ಏನು ನನಗೆ ಬೇಕು ಅಂತ ನಾನು ಏನು ಮಾಡಿಲ್ಲ ಕಣ್ಣ. ಈಗ